IPL ಫ್ಯಾನ್ಸ್ಗೆ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಇದ್ದಾವೆ. ಫಸ್ಟ್ ಅಪ್ಡೇಟ್ ಏನಪ್ಪ ಅಂದ್ರೆ WPL 2026 ಬಗ್ಗೆ ಡಿಸ್ಕಸ್ ಮಾಡೋಣ. ಇವತ್ತೇ ಮೆಗಾ ಬ್ಲಾಕ್ ಬಾಸ್ಟರ್ ಮೆಗಾ ಆಕ್ಷನ್ ಇದೆ. ಸೊ ಎಕ್ಸಾಕ್ಟ್ಲಿ WPL 2026 ಆ ಒಂದು ಮೆಗಾ ಆಕ್ಷನ್ ಲೈವ್ ಸ್ಟಾರ್ಟ್ ಆಗುತ್ತೆ 2:30. ಆದ್ರೆ ಫಸ್ಟ್ ಪ್ಯಾಡಲ್ ಸ್ಟಾರ್ಟ್ ಆಗೋದು ಅಂದ್ರೆ ಪ್ಲೇಯರ್ ಮೇಲೆ ಆಕ್ಷನ್ ಸ್ಟಾರ್ಟ್ ಆಗೋದು ಅದು ಎಕ್ಸಾಕ್ಟ್ಲಿ 3:30ಕ್ಕೆ ಮೆಗಾ ಆಕ್ಷನ್ ಸ್ಟಾರ್ಟ್ ಆಗುತ್ತೆ. ಸೊ ಸಾಕಷ್ಟು WPL ಫ್ಯಾನ್ಸ್ ಕ್ವಶನ್ ಕೇಳ್ತಾ ಇದ್ರು, ಇಷ್ಟಕ್ಕೆ ಈ ಒಂದು WPL ಮೆಗಾ ಆಕ್ಷನ್ ಹೇಗೆ ನೋಡೋದು ಅಂತೇಳಿ. ಅದು ನೀವು ಟಿವಿ ನೋಡ್ಬೇಕಾದ್ರೆ ಸ್ಟಾರ್ ಸ್ಪೋರ್ಟ್ಸ್ ನೆಟ್ವರ್ಕ್ ಇದೆ, ಇಲ್ಲಪ್ಪ ನಾವು ಮೊಬೈಲ್ ನಲ್ಲಿ ನೋಡ್ತೀವಿ ಅಂದ್ರೆ ಇದೆಯಲ್ಲ ಜಿಯೋ ಹಾಟ್ ಸ್ಟಾರ್ ಅಲ್ಲಿ ನೀವು ಈ ಒಂದು WPL 2026 ಮೆಗಾ ಆಕ್ಷನ್ ನ ಎಕ್ಸಾಕ್ಟ್ಲಿ 3:30ಗೆ ನೋಡಬಹುದು. ಸೊ ಆದ್ರೆ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಪ್ಪಾ ಅಂದ್ರೆ, ಸೊ ನಮಗೆ ಒಂದು ಇಂಟ್ರೆಸ್ಟ್ ಬರೋದು ಈ ಒಂದು ಮೆಗಾ ಆಕ್ಷನ್ ಅಲ್ಲಿ ಕೇವಲ ಒಂದೇ ಒಂದು, ಅದು ಮಾರ್ಕ್ಯೂಸ್ ಲಿಸ್ಟ್ ಅಲ್ಲಿ ಒಂದು ಸೆನ್ಸೇಷನ್ ಪ್ಲೇಯರ್ಸ್ ಇದಾರೆ, ಸೂಪರ್ ಆಗಿ ಪರ್ಫಾರ್ಮೆನ್ಸ್ ಮಾಡುವಂತಹ ಪ್ಲೇಯರ್ಸ್. ಈ ಪ್ಲೇಯರ್ಸ್ ಪ್ರತಿಯೊಂದು WPL ಟೀಮ್ ಬಿಡ್ ಮಾಡ್ತಾರೆ. ಯಾರಪ್ಪ ಅಂದ್ರೆ ಸೊ ಸೋಫಿ ಎಕ್ಸಲ್ಟನ್ ಇದ್ದಾರೆ, ಮತ್ತು ಸೋಫಿ ಡಿವೈನ್ ಇದ್ದಾರೆ, ಮತ್ತು ಅಲಿಸಾ ಹೀಲಿ ಇದ್ದಾರೆ, ಅಮಲಿಯಾ ಕೇರ್ ಇದ್ದಾರೆ, ಮತ್ತು ಮೆಕ್ ಲರ್ನಿಂಗ್ ಇದ್ದಾರೆ, ದೀಪ್ತಿ ಶರ್ಮಾ ಇದ್ದಾರೆ, ರೇಣುಕಾ ಸಿಂಗ್ ಠಾಕೂರ್ ಇದ್ದಾರೆ, ಮತ್ತು ಲೌರಾ ವಾಲ್ವರ್ಡ್ ಇದ್ದಾರೆ. ಇಂತ ಬೆಂಕಿ ಪ್ಲೇಯರ್ಸ್ ಇದ್ದಾರೆ. ಡೆಫಿನೆಟ್ಲಿ ಆಗಿ ಈ ಒಂದು ಪ್ಲೇಯರ್ಸ್ ಮೇಲೆ ಎಲ್ಲಾ WPL ಟೀಮ್ ಬಿಡ್ ಮಾಡೋದು ಗ್ಯಾರಂಟಿ. ಈ ಒಂದು ಬಿಡ್ಡಿಂಗ್ ವಾರೋಣಕ್ಕೆ ತುಂಬಾ ಇಂಟ್ರೆಸ್ಟ್ ಆಗಿರುತ್ತೆ. ಸೊ ನೋಡಮ್ಮ ಯಾವೆಲ್ಲ ಟೀಮು ಯಾವೆಲ್ಲ ಪ್ಲೇಯರ್ಸ್ಗೆ ಪಿಕ್ ಮಾಡ್ತಾರೆ ನಾನು ಮುಂದೆ ಎಕ್ಸಾಕ್ಟ್ಲಿ 3:30ಗೆ ಒಂದು ಇನ್ಫಾರ್ಮೇಶನ್ ಕೊಡ್ತೀನಿ. ಸೊ ಪ್ರತಿಯೊಬ್ಬ WPL ಫ್ಯಾನ್ಸ್ ಯಾರಿದ್ರ ಸ್ಟೇ ಟ್ಯೂನ್ ಆಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಆಲ್ ನೋಟಿಫಿಕೇಶನ್ ಆನ್ ಮಾಡಿ. ಸೊ ನೆಕ್ಸ್ಟ್ ಅಪ್ಡೇಟ್ ಏನಪ್ಪ ಅಂದ್ರೆ, ಅಶ್ವಿನ್ ಒಂದು ಬಿಗ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಈ ಒಂದು ಸ್ಟೇಟ್ಮೆಂಟ್ ನ ಕೇಳಿದ್ರೆ ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ಸ್ಗೆ ಮೈಂಡ್ ಬ್ಲಾಕ್ ಆಗೋದು ಗ್ಯಾರಂಟಿ. ಏನಪ್ಪಾ ಅವರ ಸ್ಟೇಟ್ಮೆಂಟ್ ಅಂತ ಕೇಳಿದ್ರೆ, 2012ರಲ್ಲಿ ನಾವು ಇಂಗ್ಲೆಂಡ್ ವಿರುದ್ಧ ಸೀರೀಸ್ ಸೋತಾಗ ಅವತ್ತಿನ ಡಿಸೈಡ್ ಇದೆ, ಇಫ್ ಸಪೋಸ್ ನಾವೇನಾದ್ರೂ ಇನ್ನೊಂದು ಸೀರೀಸ್ ಸೋತ್ರೆ, ನಮ್ಮ ಹೋಮ್ ಅಲ್ಲಿ ಏನಾದ್ರೂ ಸೀರೀಸ್ ನ ಸೋತ್ರೆ ಅವತ್ತೇ ನಾನು ರಿಟೈರ್ಮೆಂಟ್ ನ ಕೊಡ್ತೀನಿ ಅಂತೇಳಿ ಅವರೇ ಪ್ರಾಮಿಸ್ ಮಾಡಿರಂತೆ. ಎಕ್ಸಾಕ್ಟ್ಲಿ ರೀಸೆಂಟ್ ಆಗಿ ನ್ಯೂಜಿಲೆಂಡ್ ವಿರುದ್ಧ ನಾವು ಹೋಮ್ ಅಲ್ಲಿ ಟೆಸ್ಟ್ ಸೀರೀಸ್ ನ ಸೋತ್ವಿ, ಅಶ್ವಿನ್ ರಿಟೈರ್ಮೆಂಟ್ ನ ಕೊಟ್ರು. ಇವತ್ತಿನ ದಿನ ನಾನು ಮನೆಗೆ ಇರೋಕೆ ಕಾರಣ ನ್ಯೂಜಿಲೆಂಡ್ ಸೀರೀಸ್ ವಿರುದ್ಧ ನಾವು ಸೋತಿದ್ದು ಅಂತೇಳಿ ಅಶ್ವಿನ್ ಒಂದು ಬಿಗ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಮಾತಿಗೆ ತಪ್ಪಿಲ್ಲ ಅಶ್ವಿನ್. ಸೊ ರಿಟೈರ್ಮೆಂಟ್ ನ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಅಂತೇಳಿ ಒಂದು ಹ್ಯೂಜ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಸೊ ನಾವು ಥಿಂಕ್ ಮಾಡಿದ್ವಿ ಏನಾದರೂ ಅಶ್ವಿನ್ ಮೇ ಬಿ ಫೋರ್ಸ್ಫುಲಿ ನಮ್ಮ BCCI ಆಗಲಿ ಅಥವಾ ಮ್ಯಾನೇಜ್ಮೆಂಟ್ ಆಗಲಿ ಏನಾದರೂ ಅಶ್ವಿನಿಗೆ ಫೋರ್ಸ್ಫುಲ್ ಆಗಿ ರಿಟೈರ್ಮೆಂಟ್ ನ ತಗೋ ಅಂತ ಹೇಳಿದ್ರ ಅಂತ ನಾವು ಥಿಂಕ್ ಮಾಡಿದ್ವಿ. ಇಲ್ಲ, ಅಶ್ವಿನ್ ಖುದ್ದಾಗೆ ಅವರು ಪ್ರಾಮಿಸ್ ಮಾಡಿಕೊಂಡಿದ್ರು. ಅವತ್ತಿನ ದಿನ 2012ರಲ್ಲಿ ಇಫ್ ಸಪೋಸ್ ನಾವೇನಾದರೂ ಹೋಮ್ ಅಲ್ಲಿ ಸೀರೀಸ್ ಹೋದ್ರೆ ಅವತ್ತಿನೊಂದು ರಿಟೈರ್ಮೆಂಟ್ ನ ಕೊಡ್ತೀನಿ ಅಂತೇಳಿ. ಸೊ ಎಕ್ಸಾಕ್ಟ್ಲಿ ಅಶ್ವಿನ್ ರಿಟೈರ್ಮೆಂಟ್ ನ ಕೊಡೋಕೆ ಕಾರಣ ಮೇನು ಇದಂತೆ ಗುರು. ಇದು ಅಶ್ವಿನ್ ಕೊಟ್ಟಂತ ಒಂದು ಬಿಗ್ ಸ್ಟೇಟ್ಮೆಂಟ್. ನೆಕ್ಸ್ಟ್ ಅಪ್ಡೇಟ್, RCBಯ ಪ್ಲೇಯರ್ಸ್ ನಿನ್ನೆ ಸಯ್ಯದ್ ಮುಸ್ತಕ್ ಅಲಿ ಟ್ರೋಫಿಯಲ್ಲಿ ಯಾರೆಲ್ಲ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ, ಯಾರೆಲ್ಲ ಫೈರ್ ಆಗಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ, ಯಾರು ಫ್ಲಾಪ್ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ ಅಂತ ಡಿಸ್ಕಸ್ ಮಾಡೋಣ. ಫಸ್ಟ್ RCBಯ ಕ್ಲಚ್ ಪ್ಲೇಯರ್ ಕೃಣಾಲ್ ಪಾಂಡ್ಯ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ 30 ಬಾಲಿಗೆ 39 ರನ್ಸ್ ನ ಮಾಡಿದರೆ, ಮತ್ತು ಬೌಲಿಂಗ್ ಇಂದ 3 31 ರನ್ ಕೊಟ್ಟು 1 ವಿಕೆಟ್ ನ ತೆಗೆದಿದ್ದಾರೆ. ಗುಡ್ ಪರ್ಫಾರ್ಮೆನ್ಸ್. ನೆಕ್ಸ್ಟ್ ಪ್ಲೇಯರ್ RCBಯ ಫಿನಿಶರ್ ಜಿತೇಶ್ ಶರ್ಮಾ ಅವರು 7 ಬಾಲಿಗೆ 4 ರನ್ಸ್ ನ ಮಾಡಿದರೆ, ಫ್ಲಾಪ್ ಪರ್ಫಾರ್ಮೆನ್ಸ್. ನೆಕ್ಸ್ಟ್ ಪ್ಲೇಯರ್ ಸುಯೇಶ್ ಶರ್ಮಾ ಅವರು 3 ಓವರಿಗೆ 24 ರನ್ ಕೊಟ್ಟು 1 ವಿಕೆಟ್ ನ ತೆಗೆದಿದ್ದಾರೆ. ಗುಡ್ ಪರ್ಫಾರ್ಮೆನ್ಸ್. ನೆಕ್ಸ್ಟ್ ಪ್ಲೇಯರ್ ಬರ್ತಾರೆ ಭುವನೇಶ್ವರ್ ಕುಮಾರ್, 4 ಓವರಿಗೆ 23 ರನ್ ಕೊಟ್ಟು 2 ವಿಕೆಟ್ ನ ತೆಗೆದಿದ್ದಾರೆ. ಎಕ್ಸಲೆಂಟ್ ಪರ್ಫಾರ್ಮೆನ್ಸ್. ನೆಕ್ಸ್ಟ್ ಪ್ಲೇಯರ್ RCBಯ ಲಕ್ಕಿ ಚಾರ್ಮೋ ಸ್ವಪ್ನಿಲ್ ಸಿಂಗ್ ಅವರು 3 ಓವರಿಗೆ ಕೇವಲ 12 ರನ್ಸ್ ನ ಕೊಟ್ಟು ಬರೋಬ್ಬರಿ 2 ವಿಕೆಟ್ ನ ತೆಗೆದಿದ್ದಾರೆ. ಎಕ್ಸ್ಟ್ರಾ ಆರ್ಡಿನರಿ ಪರ್ಫಾರ್ಮೆನ್ಸ್. ನೆಕ್ಸ್ಟ್ ಪ್ಲೇಯರ್ ಬರ್ತಾರೆ ರಸಿಕ್ದಾರ್ ಸಲಾಂ ಅವರು 2 ಓವರಿಗೆ 21 ರನ್ಸ್ ನ ಕೊಟ್ಟಿದ್ದಾರೆ, ನೋ ವಿಕೆಟ್, ಫ್ಲಾಪ್ ಪರ್ಫಾರ್ಮೆನ್ಸ್. ನೆಕ್ಸ್ಟ್ DD ಅವರಿಗೆ ಬ್ಯಾಟ್ ಸಿಕ್ಕಿಲ್ಲ, ಬ್ಯಾಟಿಂಗ್ ಆಡಿಲ್ಲ. ಅದೇ ರೀತಿಯಾಗಿ ಸೊ RCBಯ ಕ್ಯಾಪ್ಟನ್ ರಜಾತ್ ಪಾಟಿದಾರ್ ಬರೋಬ್ಬರಿ ಇನ್ನು 3 ತಿಂಗಳ ಕ್ರಿಕೆಟ್ ಇಂದ ಔಟ್ ಆಗಿದ್ದಾರೆ ಇಂಜುರಿಯಿಂದ. ಇದು RCBಯ ಪ್ಲೇಯರ್ಸ್ ಸದ್ದಿರುವಂತಹ ಪರ್ಫಾರ್ಮೆನ್ಸ್ ಮತ್ತು ಫಾರ್ಮ್. ನೆಕ್ಸ್ಟ್ ಅಪ್ಡೇಟ್, ಗೌತಮ್ ಗಂಭೀರ್ ನ ಸ್ಯಾಕ್ ಮಾಡ್ತಾರ ಅಂದ್ರೆ ಸಾಕಷ್ಟು ಕ್ರಿಕೆಟ್ ಫ್ಯಾನ್ಸ್ GG ಅವರ ಮೇಲೆ ಗರಂ ಆಗಿದ್ದಾರೆ, ಅವರಿಗೆ ಕಿತ್ತಿ ಒಗಿಬೇಕಂತೇಳಿ. ಆದ್ರೆ ಲೇಟೆಸ್ಟ್ ರಿಪೋರ್ಟ್ ನ ಪ್ರಕಾರ ನಮ್ಮ BCCI ದವರು ಯಾವುದೇ ರೀತಿಯಾದ ಚೇಂಜ್ ಮಾಡ್ತಾ ಇಲ್ಲ ಟಿಲ್
2027 ODI ವರ್ಲ್ಡ್ ಕಪ್ ವರೆಗೂ ಗೌತಮ್ ಗಂಭೀರ್ ಆಸ್ ಎ ಹೆಡ್ ಕೋಚ್ ಆಗಿ ಇರ್ತಾರೆ ಅಂತೇಳಿ ಕ್ಲಿಯರ್ ಕಟ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಸೊ ನೋ ಚೇಂಜ್, ಗೌತಮ್ ಗಂಭೀರ್ ಸ್ಟಿಲ್ ಅವರೇ ಕೋಚ್ ಆಗಿ ಇರ್ತಾರೆ ಟಿಲ್ 2027 ODI ವರ್ಲ್ಡ್ ಕಪ್ ವರೆಗೂ. ಇದು ಸದ್ಯ ಇರುವಂತಹ ಅಪ್ಡೇಟ್ಸ್. ಈ ಒಂದು ಅಪ್ಡೇಟ್ಸ್ ಅಲ್ಲಿ ಏನಾದರೂ ಡೌಟ್ ಇದ್ರಪ್ಪ ಕಮೆಂಟ್ ಮಾಡಿ, ನಿಮ್ಮೆಲ್ಲ ಕಮೆಂಟ್ಸ್ಗೆ ಆನ್ಸರ್ ಮಾಡ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.